ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತೆ ಸರಳ. ಇವತ್ತಿನ ವ್ಲಾಗ್ನಲ್ಲಿ ನಾನು ನಿಮಗೆಲ್ಲ ಹೆಣ್ಮಕ್ಳಿಗೂ ಯೂಸ್ಫುಲ್ ಆಗಿರುವಂಥ ಒಂದು ಟಿಪ್ಸ್ನ ನಾನು ತೋರಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಸಾಧಾರಣ ಗಂಡು ಮಕ್ಳಿಗೂ ಹೆಲ್ಪ್ ಆಗುತ್ತೆ, ಪಿ ಜಿಲಿರೋರಿಗೆ ಅವ್ರಿಗೆ ಎಲ್ರಿಗೂ ಹೆಲ್ಪ್ ಆಗುತ್ತೆ. ಅದನ್ನು ಬೆಣ್ಣೆ ಕಾಯಿಸೋದನ್ನು ತೋರಿಸ್ತಾ ಇದ್ದೀನಿ. ನಾನು ಯಾವ ಥರ ಬೆಣ್ಣೆ ಕಾಯಿಸ್ತೀನಿ ಅಂತ ನಾನು ತೋರಿಸ್ತಾ ಇದ್ದೀನಿ. ನಿಮಗೆ ಗೊತ್ತಿಲ್ಲ ಅಂತ ನಾನು ತೋರಿಸ್ತಾ ಇಲ್ಲ. ನೋಡಿ, ನಾನು ಮೊದಲು ಬೆಣ್ಣೆ ಹಾಕ್ಕೊಂಡಿದ್ದೀನಿ. ಅದು ನಂದಿನಿ ಬೆಣ್ಣೆನೇ ನಾನು ತೊಗೊಳ್ಳೋದು. ಸಾಧಾರಣವಾಗಿ ನಂದಿನಿ ಬೆಣ್ಣೆ ತುಂಬಾ ರುಚಿಯಾಗಿರುತ್ತೆ. ಇದನ್ನು ಕಾಯಿಸಿ ಅವ್ರದ್ದು ನಂದಿನಿ ತುಪ್ಪ ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು ಕೆಲವರು ವಾದ ಮಾಡ್ತಾರೆ. ಬಟ್ ನನಗೇನು ಹಂಗೆ ಅನ್ಸಲ್ಲ. ನಾನು ಬೆಣ್ಣೆ ತೊಗೊಂಡೆ ಕಾಯಿಸ್ಕೊತೀನಲ್ಲ. ಬೆಣ್ಣೆಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ಇದೆರಡನ್ನೂ ಸಣ್ಣ ಊರಿನಲ್ಲಿಟ್ಟು ನಾನು ಕಾಯಕ್ಕಿಟ್ಟಿದ್ದೀನಿ. ಈಗ ಬೆಣ್ಣೆ ಎಲ್ಲ ಹೀಗೆ ಕಾಯ್ತಾ ಇರಬೇಕು. ಬೆಣ್ಣೆ ಕಾಯಕ್ಕಿಟ್ಬಿಟ್ಟು ನಾವು ಬೇರೆ ಏನು ಕೆಲಸ ಮಾಡಬಾರ್ದು. ನೋಡಿ, ಈಗ ಒಂದು ತುಂಡು ನಾನು ಏಲಕ್ಕಿನ ಸೇರಿಸ್ಕೊಂಡೆ. ಹಾಗೆ ಒಂದು ತುಂಡು ನಾನು ಚಕ್ಕೆನೂ ಸೇರಿಸ್ಕೊಂಡಿದ್ದೀನಿ. ಈಗ ಒಂದು ಏಲಕ್ಕಿ ಸೇರಿಸ್ಕೊತಾ ಇದ್ದೀನಿ. ಇವಾಗ ಸಣ್ಣಕ್ಕೆ ನಾನು ಫ್ಲೇಮಲ್ಲಿ ಕಾಯಕ್ಕಿಟ್ಕೊಂಡಿದ್ದೀನಿ. ಬೆಣ್ಣೆ ಎಲ್ಲ ಹೀಗೆ ಕರಗಬೇಕು. ಅದನ್ನೇನು ತೊಳಸೋ ಹಾಗಿಲ್ಲ. ಒಂಚೂರು ಹಾಗೆ ಆಡಿಸ್ತಾ ಈಗ ಬೆಣ್ಣೆನ ಸಣ್ಣ ಊರಿನಲ್ಲಿ ನೋಡಿ ಎಲ್ಲ ಬೆಣ್ಣೆ ಪೂರ್ತಿ ಕರಗ್ತು. ಈಗ ಬೆಳ್ಳುಳ್ಳಿನೂ ಸೇರಿಸ್ಕೊಂಡಿದ್ದೀನಲ್ಲ, ಒಂದು ಗೆಡ್ಡೆ ಬೆಳ್ಳುಳ್ಳಿನ ನಾನು ಸೇರಿಸ್ಕೊಂಡಿದ್ದೀನಿ. ಈಗ ತೊಳಸ್ಕೊಂಡೆ ಕಾಯಿಸ್ತಾ ಇದ್ದೀನಿ. ಅದನ್ನೇನು ನಾವು ಪದೇ ಪದೇ ಕೆದಕಬೇಕು ಅಂತೇನಿಲ್ಲ. ಕೆದಕಿದ್ರೆ ಅದು ನಾವು ಸೋಸ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ ನಾನು ಕೆದಕ್ತಾ ಇಲ್ಲ. ಬರೀ ಹಾಗೆ ತೊಳಸ್ಕೊತಾ ಇದ್ದೀನಿ ಸಣ್ಣ ಊರಿನಲ್ಲಿ. ನೊರೆ ಬರ್ತಾ ಇದೆ ನೋಡಿ. ಇದೆಲ್ಲ ಕರ್ಗಾದ್ಮೇಲೆ ಈ ಥರ ನೊರೆ ಮೇಲ್ ತನಕ ನೊರೆ ಬಂದುಬಿಡತ್ತೆ. ಇವಾಗ ಆಗ್ತಾ ಬಂದಿದೆ ಅಂತ ಅರ್ಥ. ಇವಾಗ ಇನ್ನು ಸ್ವಲ್ಪ ಅಲರ್ಟಾಗಿ ನಾವು ನೋಡ್ಕೋಬೇಕಾಗತ್ತೆ. ಈಗೆಲ್ಲ ಆಗ್ತಾ ಬಂದಿದೆ. ಆ ನೊರೆ ಏನು ಮೇಲ್ ತನಕ ಬಂದಿತ್ತು ಅದು ಕಡಿಮೆ ಆಗ್ತಾ ಬರಬೇಕು. ನೋಡಿ, ಈಗ ಕಡಿಮೆ ಆಗ್ತಾ ಬಂದಿದೆ. ಅದು ಕಡಿಮೆ ಆಗ್ತಾ ಬಂದರೆ ನಮಗೆ ಬೆಣ್ಣೆ ಆಗಿದೆ ಅಂತ. ಈಗಂತೂ ತುಂಬ ಜೋಪಾನವಾಗಿ ನಾವು ನೋಡ್ಕೋಬೇಕು. ಈಗ ಒಂದು ಕ್ಷಣ ಇಂಚು ಮಾಡಿದ್ರೂ ಸೀದ್ಬಿಡತ್ತೆ. ಮತ್ತು ನಾವು ಸ್ಟವ್ ಆಫ್ ಮಾಡಿ ಅದ್ರ ಮೇಲೆ ಪಾತ್ರೆ ಬಿಟ್ಟರೂ ಸೀದೋಗ್ಬಿಡತ್ತೆ. ಬೆಳ್ಳುಳ್ಳಿ ಹಾಕಿದ್ದೀವಲ್ಲ, ಅದು ಒಂದು ಸ್ವಲ್ಪ ಕೆಂಪಗಾಗಬೇಕು. ಅವಾಗಾದರೆ ಆಗಿದೆ ಅಂತ. ಈ ಸಮಯದಲ್ಲಿ ಬೇಕಾದರೆ ನಾವು ಒಂದು ವೀಳ್ಯದೆಲೆನ ಹಾಕ್ಕೋಬೋದು. ನಾನು ಇವತ್ತು ವೀಳ್ಯದೆಲೆ ಇಲ್ಲ ಅಂತ ಹಾಕ್ಕೊಂಡಿಲ್ಲ. ನೋಡಿ, ಇವಾಗ ನಮ್ಮ ತುಪ್ಪ ಪೂರ್ತಿ ಆಗಿದೆ, ರೆಡಿಯಾಗಿದೆ. ಬೆಣ್ಣೆ ಕರಗಿ ತುಪ್ಪ ಆಗಿದೆ. ಬೆಳ್ಳುಳ್ಳಿ ಕೂಡ ಕೆಂಪಗೆ ಆಗಿದೆ. ಈಗ ನಾವು ಸೋಸ್ಕೊಂಬಿಡೋಣ. ಅಲ್ಲಾಡಿಸ್ತಿದ್ದಂಗೆ ಜೋಪಾನದಲ್ಲಿ ನಾವು ಬಗ್ಸ್ಕೋಬೇಕು. ಸ್ವಲ್ಪ ಹೊತ್ತು ಒಂದು 5 ನಿಮಿಷ ನಾವು ಹಾಗೆ ಇಟ್ಬಿಟ್ರೆ ಅದು ನೀಟಾಗಿ ಎಲ್ಲ ಸೆಟ್ ಆಗುತ್ತೆ. ನಾವು ಹಿಂಗೆ ತೆಳುವಾಗಿ ಬಗ್ಸ್ಕೋಬೋದು. ಬಟ್ಟೆಲಿ ಸೋಸಬೇಕು ಆ ಥರ ಏನೂ ಇರಲ್ಲ. ಈ ತಿಳಿ ನಿಧಾನಕ್ಕೆ ಬಗ್ಸ್ಕೋಬೇಕು. ನಿಧಾನ ಬಗ್ಸ್ಕೊಂಡ್ರೆ ಅದ್ರ ಡಸ್ಟ್ ಯಾವುದೂ ಪಾತ್ರೆಗೆ ಬೀಳಲ್ಲ. ಇಲ್ಲಾಂದರೆ ಬಿದ್ದೋಗ್ಬಿಡತ್ತೆ. ಮತ್ತು ಕೆಳಗಡೆ ಅದು ಡಸ್ಟು ಅಂತ ನಾನೇನು ಹೇಳಲ್ಲ. ನಿಮ್ಗೆ ಅದು ಡಸ್ಟು ಅಂತ ಅನಿಸ್ಬೋದೇನೋ. ನನಗೆ ಅದು ಡಸ್ಟು ಅನಿಸಲ್ಲ. ಅದು ಕೂಡ ತುಂಬಾ ಟೇಸ್ಟ್ ಕೊಡುವಂಥ ಒಂದು ಇಂಗ್ರೀಡಿಯೆಂಟ್ಸ್ ಆಗಿದೆ ನನಗೆ. ನಾನು ಇದೇ ಪಾತ್ರೆನಲ್ಲೇ ಮುದ್ದೆ ಅಂಬ್ಲಿ ಮಾಡಿಬಿಡ್ತೀನಿ. ರಾಗಿ ಅಂಬ್ಲಿ ತುಂಬಾ ಟೇಸ್ಟ್ ಆಗುತ್ತೆ ಇದರಲ್ಲಿ ಮಾಡಿದ್ರೆ. ನೀವು ಮುದ್ದೆ ಮಾಡಿದ್ರೂ ಅಷ್ಟೇ, ಮುದ್ದೆನೂ ತುಂಬಾ ರುಚಿಯಾಗತ್ತೆ. ನಾನು ಈ ಪಾತ್ರೆನಲ್ಲಿ ಅಂಬ್ಲಿ ಮಾಡಿಬಿಟ್ಟೆ ನಾನು ತೊಳೆಯೋಕೆ ಹಾಕೋದು. ಹಾಗೆ ನಾನು ತೊಳೆಯೋಕೆ ಹಾಕೋದೇ ಇಲ್ಲ. ನೀವು ಹಂಗೆ ಅಂದ್ಕೋಬೋದೇನೋ, ನೀವು ಏನಪ್ಪ ಇವಳು ಜುಬ್ಣಿ ಅಂತ. ಬಟ್ ಜುಬ್ಬಣ್ತನ ಅಲ್ಲ, ಅದು ರುಚಿ ನನಗೆ ಅಷ್ಟು ಇಡಿಸಿದೆ. ಅದಕ್ಕೋಸ್ಕರ ಹಾಗೆ ಮಾಡ್ತೀನಿ. ನೋಡಿ, ನಮ್ಮ ತುಪ್ಪ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೈನಿಂಗ್ ಆಫ್ ಸರಳ. ಥ್ಯಾಂಕ್ ಯು.